ಮಾನ್ಯ ಸಭಾಧ್ಯಕ್ಷರೇ, ಏನೊಂದು ರಾಜ್ಯದಲ್ಲಿ ಏನೊಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ 17/12/24 ಬಂದಂತ ಒಂದು ಜಡ್ಜ್ಮೆಂಟ್ ಆಧಾರಿತವಾಗಿ ರಾಜ್ಯ ಸರ್ಕಾರ ನಿರ್ಣಯ ತಗೊಂಡು ಏನೇ ಒಂದು ಕರೆಂಟ್ ಅಥವಾ ನೀರನ್ನ ಕೊಡಬೇಕಾದ್ರೆ ಬೈಲಾಗಳನ್ನ ಕಂಪ್ಲೈ ಮಾಡಿರಬೇಕು ಅನ್ನೋಂಥದ್ನ ಕಡ್ಡಾಯವಾಗಿ ಮಾಡಿರುವಂತದ್ದು. ಈ ಮುಂಚೆ ಯಾರೇ ಮನೆ ಕಟ್ಟಿದ್ರು ಬೈಲಾಗಳನ್ನ ಫಾಲೋ ಮಾಡಬೇಕು ಅಂತ ಇತ್ತು. ಆದ್ರೆ ಬೈಲಾಗಳನ್ನ ಅನುಷ್ಠಾನ ಆಗ್ತಿದ್ದಂಥದ್ದು ಕೇವಲ ಒಂದು 5% ಗಿಂತ ಹೆಚ್ಚಿನ ಜನ ಬೈಲಾ ಪ್ರಕಾರವಾಗಿ ಕಟ್ತಿರ್ಲಿಲ್ಲ. ಬರೀ ಒಂದು 5% ಜನ ಮಾತ್ರ ಒಂದು ಬೈಲಾ ಪ್ರಕಾರ ಕಟ್ತಿದ್ರು. ಹಾಗಾಗಿ ಇದೊಂಥರ ಕಾನೂನು ಇದ್ರೂ ಸಹ ಇದನ್ನ ಪರಿಪಾಲನೆ ಮಾಡುವಂತದ್ದು ಆಗ್ತಿರ್ಲಿಲ್ಲ. ಆದ ಕಾರಣ ಇದರಲ್ಲಿ ಅಧಿಕಾರಿಗಳು ಇದನ್ನ ಅನುಷ್ಠಾನವನ್ನ ಮಾಡುವಂತದ್ದಾಗಬೇಕಿತ್ತು. ಅಧಿಕಾರಿಗಳು ಈ ಕಾನೂನನ್ನ ಜಾರಿಗೆ ತರುವಂತದ್ದು, ಅನುಷ್ಠಾನ ಮಾಡುವಂತದ್ದು ಆಗ್ಬೇಕಾಗಿತ್ತು. ಯಾವ ಅಧಿಕಾರಿಗಳು ಎಲ್ಲೂ ಕೆಲವು ಮಾತ್ರ ಅಲ್ಲಿ ಇಲ್ಲಿ ಕೆಲವರಿಗೆ ನೋಟಿಸ್ ಕೊಡುವಂತದ್ದು, ನೆಪಕ್ಕೆ ಒಂದು ನೋಟಿಸ್ ಕೊಡುವಂತ ಕೆಲಸಗಳು ಆಗ್ತಿತ್ತು. ಮತ್ತು ಅವರಲ್ಲೂ ಹೆಚ್ಚು ಕಡಿಮೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಅವರಲ್ಲೂ ಪರಸ್ಪರ ಕಟ್ಟೋರು ಅಧಿಕಾರಿಗಳು ಅಥವಾ ಇಂಜಿನಿಯರ್ಗಳ ಮಧ್ಯದಲ್ಲಿ ಒಂದು ಒಳ್ಳೆ ಒಪ್ಪಂದಗಳು ಇರುವಂತದ್ದು ಇತ್ತು. ಆದ ಕಾರಣ ಇದನ್ನೇನು ಅನುಷ್ಠಾನ ಮಾಡಲಿಲ್ಲ ಅಂದ್ರೆ ಏನು ಆಗಲ್ಲ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲಿತ್ತು. ಸಿಸಿ ತಗೊಳ್ಬೇಕು ಅಂತಾನೆ ತುಂಬಾ ಜನ ಕಟ್ಟಡ ನಿರ್ಮಾಣ ಮಾಡೋರಿಗೆ ತುಂಬಾ ಜನಕ್ಕೆ ಗೊತ್ತೇ ಇರಲಿಲ್ಲ ಈ ರೀತಿ ಸಿಸಿ ಅನ್ನೋದು ಇದೆ ಅನ್ನೋದು. ಓಸಿ ಅನ್ನೋಂಥದ್ದು ತುಂಬಾ ಜನ ತಗೊಂಡಿಲ್ಲ. ಕೆಲವರು ಮಾತ್ರ ಕಮರ್ಷಿಯಲ್ ಬಿಲ್ಡಿಂಗ್ ಅವ್ರು ಮಾತ್ರ ಯಾರ ಅಪಾರ್ಟ್ಮೆಂಟ್ ಅಥವಾ ಕಮರ್ಷಿಯಲ್ ಬಿಲ್ಡಿಂಗ್ ಯಾರೇ ಮಲ್ಟಿನ್ಯಾಷನಲ್ ಕಂಪನಿ ಬಾಡಿಗೆಗೆ ಬರಬೇಕು ಅಂದ್ರೆ ಓಸಿ ಬೇಕೇ ಇತ್ತು. ಆ ಓಸಿ ಇಲ್ದರೆ ಯಾರು ಬಾಡಿಗೆಗೆ ಬರ್ತಿರ್ಲಿಲ್ಲ. ಅಂತ ಅವಶ್ಯಕತೆ ಆಧಾರಿತವಾಗಿ ಜನ ತಗೊಳ್ಳುವಂತದ್ದಾಗ್ತಿತ್ತು. ಹಾಗಾಗಿ ಇವೆಲ್ಲವೂ ಎಲ್ಲೊಂದ್ ಕಡೆ ಇದ್ದಕ್ಕಿದ್ದಾಗೆ ಕಡ್ಡಾಯವಾಗಿ ಇದು ಪಾಲನೆ ಮಾಡಲೇಬೇಕು ಅಂತ ಇವತ್ತು ಸರ್ಕಾರ ಒತ್ತಾಯ ಮಾಡ್ತಿರೋದ್ರಿಂದ ಇವತ್ತು 8 ಲಕ್ಷಕ್ಕಿಂತ ಹೆಚ್ಚು ಜನ ಏನು ಉಪಮುಖ್ಯಮಂತ್ರಿಗಳು ಒಂದು ಮಾಹಿತಿ ಕೊಟ್ಟಂತ ಆಧಾರಿತವಾಗೇನೆ 8 ಲಕ್ಷಕ್ಕಿಂತ ಹೆಚ್ಚಿನ ಜನ ಇವತ್ತು ವಿದ್ಯುತ್ ಶಕ್ತಿ ಬೇಕು ಅಂತ ಅರ್ಜಿ ಕೊಟ್ಟಿರೋರೇ ಇರೋ ಡಿಪಾರ್ಟ್ಮೆಂಟ್ ಅವ್ರಿಗೆ ಅನ್ಅಫಿಷಿಯಲ್ ಆಗಿ ಇರ್ಬೋದು. ನೀವು ಹೇಳೋ ನಂಬರ್ 1.5 ವರ್ಷದಿಂದ 4 ಲಕ್ಷ ಜನ ಈ ಕಾನೂನು ಬರೋ ಮುಂಚೆನೆ ಅರ್ಜಿ ಕೊಟ್ಟವರು 4 ಲಕ್ಷ ಅಂತ ತಾವೇ ಹೇಳಿದಿರ. ಕಾನೂನು ತಾವು ಕಡ್ಡಾಯ ಮಾಡಿದ್ಮೇಲೆ ಕೊಟ್ಟಿರುವಂತ ಅರ್ಜಿನೇ 4 ಲಕ್ಷ ಇದ್ದಾರೆ ಅಂತ. ಹಾಗಾಗಿ ಇದು ಅಧಿಕೃತವಾಗಿ ಹೇಳ್ತಿರುವಂತ, ಆದ್ರೆ ಸಂಖ್ಯೆಗಳು ಇದಕ್ಕಿಂತ ಜಾಸ್ತಿ ಇರುವಂತದ್ದಿದೆ. ಇವತ್ತು ಸರ್ಕಾರಗಳು ಗೊತ್ತಿರಬೇಕು, ಆರ್ಟಿಕಲ್ 21ರಲ್ಲಿ ರೈಟ್ ಟು ಶೆಲ್ಟರ್ ಅನ್ನುವಂಥದ್ದು ಒಂದು ಹಕ್ಕನ್ನ ಅನುಷ್ಠಾನವನ್ನು ಮಾಡಲಿಕ್ಕೆ ಸರ್ಕಾರಕ್ಕೆ ಒಂದು ಆದ್ಯತೆ, ಒಂದು ಮೇನ್ ಪ್ರೋಗ್ರಾಮ್, ಒಂದು ಸರ್ಕಾರಕ್ಕೆ ಜವಾಬ್ದಾರಿ ಇರುತ್ತೆ. ಎಲ್ಲರಿಗೂ ಮನೆ ಇಲ್ದೇದವ್ರಿಗೆ, ನಿವೇಶನ ಇಲ್ದೇದವ್ರಿಗೆ ನಿವೇಶನ ಕೊಡಬೇಕು, ವಸತಿ ಇಲ್ದೇದವ್ರಿಗೆ ವಸತಿ ಕೊಡಬೇಕು ಅನ್ನುವಂಥದ್ದು. ಈ ದಾರಿಯಲ್ಲಿ ಸರ್ಕಾರ ಇವತ್ತು 94 ಸಿಸಿ ನಗರ ಭಾಗದಲ್ಲಿ, 94 ಗ್ರಾಮೀಣ ಭಾಗದಲ್ಲಿ, ಈ ರೀತಿ 94D ಅಥವಾ ಬಿಡಿಎ ಜಾಗವನ್ನು ಸಹ ಏನೊಂದು ಆ ಬಿಡಿಎ ಸ್ಥಳದಲ್ಲಿ ಕಟ್ಟಡವನ್ನು ಕಟ್ಟಿದ್ರು ಅದನ್ನು ಸಕ್ರಮ ಮಾಡಿಕೊಡುವಂತದನ್ನ, ಅದಕ್ಕೂ ಒಂದು ಅವಕಾಶವನ್ನು ಮಾಡಿಕೊಡುವಂತದ್ದು ಬಿಡಿಎಂದನ್ನು ಮಾಡಿಕೊಡುವಂತದ್ದಾಗಿದೆ. ಈ ರೀತಿ ಭೂಮಿ ಉಳವನೆ ಒಡೆಯ ಅಂತ ಅನ್ನುವಂತ ಕಾನೂನು ತಂದಿರುವಂತದ್ದಿದೆ, ಬಗರ್ ಹುಕುಂ ಕೊಡುವಂತದ್ದಾಗ್ತಿದೆ. ಈ ರೀತಿ ಹಲವಾರು ರೀತಿ ಸರ್ಕಾರ ಜನರಿಗೆ ನೆರವಿಗೆ ಬರುವಂತದ್ದಾಗ್ತಿದೆ. ಇಲ್ಲೆಲ್ಲ ಒಂದ್ ಕಡೆ ಅವ್ರ ಸ್ವಂತ ಜಾಗದಲ್ಲಿ ಅವ್ರು ದುಡ್ಡು ಕೊಟ್ಟು ಸ್ವಂತವಾಗಿ ಕೊಂಡ್ಕೊಂಡು ಮನೆ ಕಟ್ಟಿ ಒಂದಿಷ್ಟು ಕಾನೂನು ಉಲ್ಲಂಘನೆ ಆಗಿರುವಂತದ್ದಿದೆ. ಆದ್ರೆ ಅದಕ್ಕೋಸ್ಕರನೇ ನಾವು ಅವರಿಗೆ ಇವತ್ತು ಯಾವ ಕಾರಣದಲ್ಲೂ ಬೈಲಾವನ್ನ ಫಾಲೋ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಓಸಿ ಕೊಡಲ್ಲ, ಅವ್ರಿಗೆ ಕರೆಂಟ್ ಓಸಿ ಇಲ್ಲ ಅನ್ನೋದಕ್ಕೆ ಕರೆಂಟ್ ಕೊಡಲ್ಲ, ನೀರ್ ಕೊಡಲ್ಲ ಅಂತ ಇವತ್ತು ಸರ್ಕಾರ ಇಷ್ಟು ಕಟುವಾಗಿ ನಿರ್ಧಾರ ತಗೊಂಡ್ಬಿಟ್ರೆ ಅವ್ರು ಏನ್ ಮಾಡ್ಬೇಕು? ಈ ಕಟ್ಟಿರೋ ಮನೆನ ಏನ್ ಮಾಡ್ಬೇಕು? ಮನೆ ಕಟ್ಬಿಟ್ಟಿದ್ದಾರೆ. ಈ ಮನೆ ಕಟ್ಟಿರೋರು ಏನ್ ಮಾಡ್ಬೇಕೀಗ? ಯಾವ ಪರಿಸ್ಥಿತಿಗೆ ಹೋಗ್ಬೇಕು ಅಂತ ನೀವು ಹೇಳ್ಬೇಕು. ಸರ್ಕಾರ ಇಷ್ಟು ಕಟ್ಟು ನಿರ್ಧಾರವನ್ನ ತಗೊಳ್ಬೇಡಿ ದಯವಿಟ್ಟು. ಈಗಾಗಲೇ ಕಟ್ಟಿರೋಂತವ್ರಿಗೆ ಏನಾದ್ರು ಒಂದು ಕಟ್ ಆಫ್ ಡೇಟ್, ಹೇಗೆ ತಾವು ರೆವಿನ್ಯೂ ಸೈಟ್ಗೆ ಒಂದು ಕಟ್ ಆಫ್ ಡೇಟ್ ಅನ್ನು ಕೊಟ್ಟಿದ್ದೀರಾ, 24ರಿಂದ ರೆವಿನ್ಯೂ ಸೈಟ್ ಗಳನ್ನ ಹೇಗೆ ರಿಜಿಸ್ಟರ್ ಮಾಡಲ್ಲ ಅಂತ ಕಟ್ ಆಫ್ ಡೇಟ್ ಅನ್ನು ಇಟ್ಕೊಂಡು ನೀವು ನಿರ್ಧಾರವನ್ನ ತಗೊಂಡಿದ್ದೀರೋ, ಅದೇ ರೀತಿ ಈಗಾಗಲೇ ಮನೆಗಳನ್ನ ಕಟ್ಟಿರೋರಿಗೆ ಒಂದು ಕಟ್ ಆಫ್ ಡೇಟ್ ಅನ್ನ ತಗೊಂಡು ಅವ್ರಿಗೆ ಒಂದು ರಿಲ್ಯಾಕ್ಸೇಷನ್ ಕೊಡಿ ಅಂತ ಕೇಳ್ಕೊತೀನಿ. ಕೊಡಿ. ಅದ್ರ ಮೇಲೆ ತಿರ್ಗಾ ನೀವು ಒಂದು ಪೆನಾಲ್ಟಿಗಳನ್ನ ಹಾಕೋದು, ತಿರ್ಗಾ ಈಗಲೇ ಮನೆಗಳನ್ನ ಬಹಳ ಕಷ್ಟದಲ್ಲಿ ಮನೆಗಳನ್ನ ಕಟ್ಟಿದ್ದಾರೆ. ಈಗಾಗಲೇ ಸಾಕಷ್ಟು ಟ್ಯಾಕ್ಸ್ ಗಳನ್ನ, GST ಗಳನ್ನ ಅಥವಾ ಪ್ಲಾನ್ ನಕ್ಷೆಗೆ ಕೊಟ್ಟಿರುವಂತ ದುಡ್ಡು ಅಥವಾ ರಿಜಿಸ್ಟ್ರೇಷನ್ಗೆ, ಜಾಗಕ್ಕೆ ಸಾಕಷ್ಟು ಹಣಗಳನ್ನ ಖರ್ಚು ಮಾಡಿದ್ದಾರೆ. ಇವ್ರು ಯಾರು ಸ್ಥಿತಿವಂತರುಗಳೇನಲ್ಲ, ಏನೋ ಬಹಳಷ್ಟು ಕನ್ಸನ್ನು ಹೊತ್ತು ಏನೋ ಒಂದು ಮನೆ ಕಟ್ಕೋಬೇಕು, ನಮ್ಮ ಕನಸಿನ ಮನೆಯನ್ನ ಕಟ್ಕೊಂಡು ನಾವು ಬದುಕಬೇಕು, ಬಾಳ್ಬೇಕು ಅನ್ನೋಂತ ಮನೆಗಳು ಕಟ್ಟೋ ಕಷ್ಟ ಏನು ಅಂತ ನಮ್ಮ ಉಪಮುಖ್ಯಮಂತ್ರಿಗಳಿಗೂ ಗೊತ್ತಿದೆ. ಆ ಗೊತ್ತಿದ್ರು ಸಹ ಎಲ್ಲೋ ಒಂದ್ ಕಡೆ ಇದು ರಿಲ್ಯಾಕ್ಸೇಷನ್ ಅನ್ನ ಮಾಡದೆ ಅವರ ನೆರವಿಗೆ ಬರ್ದೇನೆ ಕೈ ಚೆಲ್ಲಿ ಕೂಲ್ತಿರೋದು ನಿಜಕ್ಕೂ ದುಃಖಕರ. ಅಧಿಕಾರಿಗಳು ಈ ಕಾನೂನ ಪಾಲನೆ ಮಾಡಬೇಕಿತ್ತು. ಅಧಿಕಾರಿಗಳು ಸಿಸಿ ಇಲ್ದೇನೆ ಮನೆ ಕಟ್ಲಿಕ್ಕೆ ಹಾಕ್ಬಿಟ್ರು. ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಇಲ್ದೇನೆ ಮನೆಗಳು ಕಟ್ಲಿಕ್ಕೆ ಬಿಡಬಾರ್ದಿತ್ತು. ನಾನ್ ನಿಮ್ಗೆ ಕೇಳೋದು, ಇವತ್ತು ಈ ರೀತಿ ಕಾನೂನನ್ನ ಇಷ್ಟು ತೀವ್ರವಾಗಿ ನೀವು ಅನುಷ್ಠಾನವನ್ನ ಮಾಡ್ತೀರ ಅಂತ ಯಾರ ಕನ್ಸ್ ಮನ್ಸ್ನಲ್ಲೂ ಅನ್ಕೊಂಡಿರ್ಲಿಲ್ಲ. ಈ ರೀತಿ ನೀವು ಕಡ್ಡಾಯ ಮಾಡೇ ಮಾಡ್ತೀರಾ?
ಕಾನೂನು ಉಲ್ಲಂಘನೆ ಮಾಡಿದ್ರೆ ನೀವೇನು ರಿಲ್ಯಾಕ್ಸೇಷನ್ ಕೊಡಲ್ಲ ಅಂತ ಯಾರು ಅನ್ಕೊಂಡೇ ಇರ್ಲಿಲ್ಲ ಸರ್. ಸಲಹೆಗಳಲ್ಲಿ ಕೊಟ್ಟಿದ್ದಾರೆ. ಅಶ್ವಥ್ ನಾರಾಯಣ ನಿನ್ನೆ ಒಂದು ಬಹಳ ಪ್ರಮುಖವಾದ ವಿಚಾರ ಹೇಳಿದ್ರು, ಈ ಪವರ್ ವಿಚಾರ. ಈ ಟುಕ್ ಅಪ್ ದಿಸ್ ಪವರ್ ಇಶ್ಯೂ. ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ. ಇದು ನಮ್ಮ ಹಳ್ಳಿಗೂ ರೂರಲ್ಗೂ ಪ್ರಾಬ್ಲಮ್ ಇದೆ. ನಮ್ಮ ಪವರ್ ಮಿನಿಸ್ಟ್ರು 4 ಲಕ್ಷ ಕಸ್ಟಮರ್ಸ್ಗೆ ದುಡ್ಡು ಕಟ್ಸ್ಕೊಬಿಟ್ಟಿದ್ದಾರೆ ಹಿಂದೆ. ಇದು ಕೋರ್ಟ್ ಆರ್ಡರ್ ಬರಕಿನ ಮುಂಚಿತವಾಗಿ 4 lakhs. ಈಗ ನಾವು 1 ಲಕ್ಷ ಚಿಲ್ಲರೆ ಇದು ನಾವು ಸುಪ್ರೀಂ ಕೋರ್ಟ್ ಆರ್ಡರ್ನ ವೈಲೇಟ್ ಮಾಡಿಲ್ಲ. ಒಂದು ಪ್ರಾವಿಷನ್ ಇದೆ, ಗವರ್ಮೆಂಟ್ ಕ್ಯಾನ್ ಟೇಕ್ ಕೆಲವು ಸ್ಮಾಲ್ ಡಿಸಿಷನ್ಸ್ ಅಂತ ಕೆಲವು ವಿಚಾರದಲ್ಲಿ ಅವಕಾಶ ಇದೆ. ಅಲ್ಲಿವರೆಗೂ 30-40 ವರೆಗೂ ಬಿಟ್ಟು ತಿರ್ಗಾ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಇವರೇನೋ ಕೆಲವು ಸಲಹೆಗಳು ಕೊಟ್ಟಿದ್ದಾರೆ. ಅದನ್ನ ನೆಕ್ಸ್ಟ್ ಕ್ಯಾಬಿನೆಟ್ಗೆ 40-60 ಕೊಡಿ. ನೀವು ಓವರ್ ಏನಾನ ಹೋಗಿದ್ರೆ 5-6 ಫ್ಲೋರ್ ಅವ್ರು ಬೇಕಾದ್ರೆ ನೀವು ರಿಸ್ಟ್ರಿಕ್ಟ್ ಮಾಡಿ ಜಾಗ ಎಷ್ಟವರೆಗೂ ಮಾಡೋಣ ಹೇಳ್ಬಿಡಿ. 40-60 ವರೆಗೂ ಮಾಡಿ. 1 floor 2 floor. ಸರ್ ಸೈಟ್ ಅಲ್ಲ ನನ್ನ ರಿಕ್ವೆಸ್ಟ್ ಸರ್. ಸರ್ ಈ ದೊಡ್ಡ ಮನೆ ಕಟ್ಟಿರೋರು ಏನು ಹೊಡೆದಾಕ್ಬೇಕಾ ಸರ್? ಸರ್ ಎಲ್ಲರಿಗೂ ರಿಲ್ಯಾಕ್ಸೇಷನ್ ಕೊಡ್ಲಿ. ಸಭಾಧ್ಯಕ್ಷರೇ, ಯಾರಿಗ್ ಗೊತ್ತಿತ್ತು ಸಿಸಿ ಬಗ್ಗೆ? ಆಯ್ತು, ನಿಮ್ಮ ಸಲಹೆ ಕೊಟ್ಟಿದ್ರಲ್ಲ, ಅಲ್ಲ ಇದು ಒನ್ ಟೈಮ್ ಕಟ್ ಆಫ್ ಡೇಟ್ ಇಟ್ಕೊಳ್ಳಿ ಸರ್. ಈಗ ಒಂದ್ ನಿಮಿಷ ಸರ್. ಒನ್ ಟೈಮ್ ರಿಲ್ಯಾಕ್ಸೇಷನ್ ನ ಕಟ್ ಆಫ್ ಡೇಟ್ ಹೇಗೆ ರೆವಿನ್ಯೂ ಸೈಟ್ ಕೊಟ್ಟಿದ್ರಲ್ಲ, ಒನ್ ಟೈಮ್ ಕಟ್ ಆಫ್ ಡೇಟ್ ಇದ್ರೆ ಅದೇ ರೀತಿ ಇದಕ್ಕೂ ಒಂದು ಕಟ್ ಆಫ್ ಡೇಟ್ ಕೊಟ್ಬಿಟ್ಟು ಇದುವರೆಗೂ ಯಾರು ಕಟ್ಟಿದಾರೆ ಅವ್ರಿಗೊಂದು ಕಟ್ ಆಫ್ ನಲ್ಲಿ ರಿಲ್ಯಾಕ್ಸೇಷನ್ ಕೊಡಿ. ಇನ್ ಮುಂದಕ್ಕೆ ನಿಮ್ಮ ಕಾನೂನನ್ನ ಅನುಷ್ಠಾನ ಮಾಡಿ. ಈಗ ನೋಡಿಯಪ್ಪ, ಈಗ ನಿಮ್ದು ಸಲಹೆನೂ ಕೇಳಿದೀನಿ, ಅದಕ್ಕೆ ಉತ್ತರ ಕೊಡ್ತಾ ಇರೋದು. ಅಪೋಸಿಷನ್ ಪಾರ್ಟಿ ಲೀಡರ್ ಏನ್ ಹೇಳಿದ್ದಾರೆ ಅದು ನನ್ನ ತಲೆಯಲ್ಲಿದೆ. ಇನ್ ಕೆಲವರು ಏನೇನ್ ಹೇಳಿದ್ದಾರೆ, ನಮ್ಮ ಜಾರ್ಜ್ ಅವರು ಹೇಳಿದ್ದಾರೆ, ಅದೆಲ್ಲ ಮೊದಲು ಕೆಇಆರ್ಸಿ ಅವರು ನಮಗೆ ಆದೇಶ ಕೊಟ್ಟಿದ್ದರು. ನೀವು ನೋಡಿ, ಪವರ್ ಕನೆಕ್ಷನ್ ಕೊಡಬೇಕಾದ್ರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್, ಕಮೆಂಟ್ ಸರ್ಟಿಫಿಕೇಟ್ ಕೇಳೋದಬೇಕಾಗಿಲ್ಲ ಅಂತ ಹೇಳಿದ್ರು. ಅದ್ರ ಪ್ರಕಾರ ನಾವು ದುಡ್ಡು ಕಟ್ಟಿಸ್ಕೊಂಡಿದ್ವಿ. ನಂತರ ಸುಪ್ರೀಂ ಕೋರ್ಟ್ ಅವರು ಒಂದು ಆದೇಶ ಕೊಟ್ಟರು. ಏನಂತ ಹೇಳ್ಬಿಟ್ರೆ, ಯಾವುದೇ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡಬೇಕಾದ್ರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಮತ್ತೆ ಕಮೆಂಟ್ ಸರ್ಟಿಫಿಕೇಟ್ ಯಾವುದು ಇಲ್ಲದಿದ್ರೆ ಕೊಡಬೇಡಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ನಮ್ಮ ಕೆಇಆರ್ಸಿ ಅವರು ನಮಗೆ ಆದೇಶ ಕೊಟ್ಟರು. ಅದು ಸುಪ್ರೀಂ ಕೋರ್ಟ್ ಆರ್ಡರ್ನ ಇಂಪ್ಲಿಮೆಂಟ್ ಮಾಡಿದ್ರು. ಅದಾದ್ಮೇಲೆ ನಮ್ಮ DCM ಅವರು, ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಮಿನಿಸ್ಟರ್, ನನಗೂ ಅದಕ್ಕೆ ಸಂಬಂಧ ಬರೋದಿಲ್ಲ. ನಾವು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಬೇಡ ಅಂತ ಇಟ್ಬಿಟ್ರೆ ನಾವು ಕನೆಕ್ಷನ್ ಕೊಡ್ತೀವಿ. ಅವ್ರದ್ದು ಒಂದು 30-40ಗೆ ಈಗಾಗಲೇ ನಾವು ಬಿಲ್ಲು ತಂದುಬಿಟ್ಟು ಎಲ್ಲ ಮಾಡಿದ್ದೀವಿ. ಅದು 40-30 ಅವರಿಗೆ ತುಂಬಾ ಅನುಕೂಲ ಆಗಿದೆ. ಈಗ ಅದಕ್ಕೆ ಪ್ಲಾನ್ ಸ್ಯಾಂಕ್ಷನ್ ಬೇಕಾಗಿಲ್ಲ ಅಂತ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಈಗ 60-40 ಸಮೇತ ಅವ್ರು ಮಾಡಿದ್ರೆ ಆಗ ಅರ್ಬನ್ ಡೆವಲಪ್ಮೆಂಟ್ ಅವರು, ಪಂಚಾಯತ್ ಅವರು ಅವ್ರು ಏನ್ ಮಾಡ್ತಾರೆ ಅದನ್ನ ಫಾಲೋ ಅಪ್ ಮಾಡ್ತಾರೆ. ಕ್ಯಾಬಿನೆಟ್ ಅಲ್ಲಿ ಆ ಡಿಸಿಷನ್ ತಗೋಬಹುದು. ವಿಲ್ ಟೇಕ್ ಎರ್ಲಿ ಡಿಸಿಷನ್ ಈ ವಿಚಾರದಲ್ಲಿ. ಅಟ್ಲೀಸ್ಟ್ 40-60 ವರೆಗೂ ಆದ್ರೂ ಒಳ್ಳೇದಾಗುತ್ತೆ. ಜಾಸ್ತಿ ಇರೋರಿಗೆ ಒನ್ ಟೈಮ್ ಪೆನಾಲ್ಟಿ ಹಾಕಿ ಸರ್. ಜಾಸ್ತಿ ಇರೋರಿಗೆ ಒನ್ ಟೈಮ್ ಪೆನಾಲ್ಟಿ ಹಾಕಿ. ಮತ್ತೆ ಸಲಹೆ ತಗೊಳ್ತಾರೆ. ನೋಡಪ್ಪ, 2 ವಿಚಾರ ಇದೆ. GT ದೇವ್ರೆ, ನೀವ್ ಹೇಳ ಈಗ ಅಶ್ವಥ್ ನಾರಾಯಣ್, ಒಂದು ಏನಂತ ಅಂದ್ರೆ 30-40 ಅವರು 6 ಫ್ಲೋರ್ 7 ಫ್ಲೋರ್ ಹೋಗಿದ್ದಾರೆ. 60-40 ಅವರು 8 ಫ್ಲೋರ್ 9 ಫ್ಲೋರ್ ಹೋಗಿದ್ದಾರೆ. ಬಿಲ್ಡಿಂಗ್ ಹಿಂಗ್ ಆಗ್ತಾ ಇದೆ. ಆ ತರ ಈ ತರ ಎಲ್ಲ ಆಗ್ತಾ ಇದೆ. ಸೊ ಎಲ್ಲರೂ ಒಂದ್ ಕಡೆ ನಾವು 8 ಸತಿ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಮೀಟಿಂಗ್ ಮಾಡಿದ್ದಾರೆ. 8 ಸತಿ, 1 ಸತಿ 2 ಸತಿ ಅಲ್ಲ. ಕ್ಯಾಬಿನೆಟ್ ಅಲ್ಲೇ 4-5 ಸತಿ ಬಂತು ಈ ಸಬ್ಜೆಕ್ಟ್. ಔಟ್ ಆಫ್ ದಿ ಇದನ್ನು ಲೀಗಲ್ ಎಕ್ಸ್ಪರ್ಟ್ಸ್ ಕರೆಸಿ ಮಾಡಿದೀವಿ. ವಿಲ್ ಟೇಕ್ ಎ ಕಾಲ್. ಲಾರ್ಜರ್ ಇಂಟ್ರೆಸ್ಟ್ ವಿಲ್ ಟೇಕ್ ಎ ಕಾಲ್. ಸರ್ ಕಟ್ಬಿಟ್ಟಿರೋರು ಏನ್ ಮಾಡ್ತಾರೆ? ಮತ್ತೆ ನೋಡ, ಒನ್ ಟೈಮ್ ಪೆನಾಲ್ಟಿ ಹಾಕಿ ಸರ್. ಒನ್ ಟೈಮ್ ಮಾಡ್ಕೊಟ್ಬಿಡಿ. ಅವ್ರು ಬೇಡ ಸರ್, ಹೆಚ್ಚು ಕಟ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಾ ಕಡೆ. ಆಯ್ತು, ಕಟ್ಟಿದ್ರೆ ಪರ್ಮಿಷನ್ ಕಟ್ಟಿ ಎಂತ ಮಾಡ್ಬೇಕೀಗ? ಕಟ್ಬಿಟ್ಟಿರೋ ಕೊಡುದ ಪರ್ಮಿಷನ್ ಕಟ್ಟಿ? ರೂರಲ್ ಅಲ್ಲಿ ಹಳ್ಳಿಗಳ ಗ್ರಾಮ ಠಾಣ ಇಲ್ಲ, ಸರ್ವೆ ನಂಬರ್ ಕಟ್ಟವ್ರೆ ಸರ್. ಮತ್ತೆ ನೋಡ್ತಾರೆ, ಕೂತ್ಕೊಳ್ಳಿ. ಅಧ್ಯಕ್ಷ, ಈಗ BDAದವರು 80-50, 60-40 ಮಾಡ್ತಾರೆ. ಅವರು 80-30-40, 60-40, 80-50 ಮಾಡುವಾಗ ಬೇರೆಯವ್ರಿಗೆ ಯಾಕೆ ರಿಸ್ಟ್ರಿಕ್ಷನ್ ಹಾಕ್ತೀರಿ? ಅದು ನೋಡುವ. ಇಟ್ ಇಸ್ ಕಾಮನ್ ಟು ಎವರಿ. ಓಕೆ, ಅದೆಲ್ಲ ರಿಸ್ಟ್ರಿಕ್ಷನ್ ಹಾಕ್ಬೇಡಿ, ದಯಮಾಡಿ ತೆಗೆದಾಕಿ. ಓಕೆ, ಪೂರ್ಣ ರಾಜ್ಯಗೆ ಮಾಡ್ಲಿಕ್ಕೆ ಹೇಳಿ ಸರ್. ಆಯ್ತು, ಪೂರ್ಣ ರಾಜ್ಯಗೆ ಆಗಲಿ ಸರ್. ಆಮೇಲೆ ಅಧ್ಯಕ್ಷೆ, ಈ ವರ್ಟಿಕಲ್ ಹೌಸಿಂಗ್ ಬಗ್ಗೆ ಏನ್ ಅಶ್ವಥ್ ನಾರಾಯಣ್ ಹೇಳಿದ್ರು, ಈಗ ಪವರ್ದು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ವಿಲ್ ಟೇಕ್ ಎ ಕಾಲ್ ಅಂತ ಅವ್ರ ಸಜೆಷನ್ಸ್ ಎಲ್ಲ ಕೇಳಿದೀವಿ. ಆಮೇಲೆ ವರ್ಟಿಕಲ್ ಹೌಸಿಂಗ್ ಬಗ್ಗೆ ಅವ್ರು ಹೇಳಿದ್ರು, ಅದು ಕೂಡ ಮಾಡ್ತೀವಿ. ಅಪಾರ್ಟ್ಮೆಂಟ್ ಬಿಲ್ ಒಂದು ಪ್ರಸ್ತಾವನೆ ಮಾಡಿದ್ರಿ. ಗವರ್ಮೆಂಟ್ ಈಸ್ ಕಮಿಟೆಡ್ ಟು ಬ್ರಿಂಗ್ ದಟ್ ಅಪಾರ್ಟ್ಮೆಂಟ್ ಬಿಲ್. ನೆಕ್ಸ್ಟ್ ಈಗ ಆದ್ರೆ ನಾನು ಆರ್ಡಿನೆನ್ಸ್ ಮುಖಾಂತರ ನಾನು ಮಾಡಿ ನಿಮ್ನೆಲ್ಲ ಕರೆದು ಒಂದ್ಸತಿ ಮಾತಾಡ್ತೀನಿ. ನಾನು ನಿಮ್ದು ಕೆಲವು ಸಜೆಷನ್ಸ್ ಏನ್ ಡ್ರಾಫ್ಟ್ ಇದೆ ನಾನು
ಹೌದು ಅವನು ಕರೆಯೋಣ. ಎಲ್ಲ ಕಾರ್ಪೊರೇಷನ್ ಶಾಸಕರನ್ನು ಕರೆಸಿ ಅಂದ್ರೆ ಲಿಮಿಟೆಡ್.